ನಾವು ಏನಾಗ್ಬಿಟ್ಟಿದ್ವಿ ಗೊತ್ತಾ ಸರ್, ನೀವು ಟೀ ಕೊಡೋದು, ನಾವು ಗೊಂಬೆ ಆಟ ಆಡೋದು, ನೀವು ಟೀ ಕೊಡೋದು, ನಾವು ಗೊಂಬೆ ಆಟ ಆಡ್ಕೊಂಡು ಇಲ್ಲಿ ಗಂಟ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ, ಇಲ್ಲಿ ಗಂಟ ಕಣ್ಣಿಗೆ ಬಟ್ಟೆನೇ ಕಟ್ಟಿರೋದು, ಬಟ್ಟೆ ಕಟ್ಟಿ ಪ್ರತಿಯೊಂದು ನೀವು ನಿಮ್ಮ ಯೋಚನೆಗೆ ತಕ್ಕಂಗೆ ನಿಮ್ಮ ಬೇಕಾದಂಗೆ ನಮ್ಮನ್ನ ಬಳಸ್ಕೊಂಡು ಇವತ್ತಿನ ದಿನ ನಮ್ಮ ನಡು ನೀರಿನಲ್ಲಿ ಸುಮಾರು ಉದಾಹರಣೆಗಳಿವೆ ಸರ್, ಸುಮಾರು ಉದಾಹರಣೆಗಳಿವೆ. ರಾಜಕೀಯದಲ್ಲೇ ತಮ್ಗೆಲ್ಲ ತಿಳಿದಿದೆ, ಏನ್ ಬೇಕಾದ್ರೂ ಆಗ್ಬೋದು ಸರ್ ಬದಲಾವಣೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿದ್ರ? ನೋ ಚಾನ್ಸ್. ಆಗ್ಲಿಲ್ವಾ? ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ, ಅದು ನಿಮ್ ಭಾವನೆ ಅನ್ಕೊಂಡಿದ್ದೀರಾ? ಚಾನ್ಸ್ ಇದೆ. ನೀವು ಅತಿ ಶೀಘ್ರವಾಗಿ ನಮ್ಮ ನಾಯಕರಾದಂತಹ ನಜೀರ್ ಅಹಮದ್ ಸಾಬ್ರ ಅವರನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಸಾಬ್ರ ಅವರನ್ನ ನೀವೇನು ಕ್ರಮವನ್ನು ಕೊಂಡುಬಿಟ್ಟಿದ್ರಿ ಅದನ್ನ ವಾಪಸ್ ತಗೊಂಡು ತಿರ್ಗಾ ಅವ್ರಿಗೆ ಏನು ಅವಕಾಶ ಮಾಡ್ಕೊಳ್ಳಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅತಿಯಾಗಿ ತಗೊಂಡ್ಕೊಂಡು ನಾವು ಏನ್ ಮಾಡ್ಬೇಕಂತಿದೆ ನಮಗೆ ಗೊತ್ತಿದೆ. ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ, ತಮಗೆ ಅನುಮಾನನೂ ಬೇಡ. ಯಾಕಂದ್ರೆ 2023ರಲ್ಲಿ ಒಗ್ಗಟ್ಟಾಗಿ ಯಾವ ರೀತಿ ನಿಮ್ಮನ್ನ ತಗೋಬೇಕಂತ ಯಾವ ರೀತಿ ಶ್ರಮನ ವಹಿಸಿ ತಗೊಂಡ್ಬಂದಿರೋ ಗೊತ್ತಿರೋರಿಗೆ ನಿಮ್ಮನ್ನ ಅಲ್ಲಿಂದ ತೆಗೆಯೋದು ಗೊತ್ತಿದೆ. ಆದುದರಿಂದ ಈ ಮಾಧ್ಯಮ ಮುಖಾಂತರ ನಮ್ಮ ACC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ನಮ್ಮ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ತಮ್ಮಲ್ಲಿ ಇಷ್ಟೇ ನಾವು ಕೇಳ್ಕೊಳ್ಳೋದು, ತಮ್ಮ ಹತ್ರ ಈ ಯಾರು ಬಂದು ಏನ್ ಕಿವಿ ನೋಡ್ತಾರೆ ಅದು ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ತಾವು ಯಾವುದೇ ನಮ್ಮ ಹಿರಿಯರು ಯಾವಾಗ ಮಾತಾಡ್ತಾರೆ, ನಿಮ್ಮ ಹತ್ರ ಯಾವುದೇ ಒಂದು ಮಾತು ಬಂದ್ರು ಅದನ್ನ ಪರೀಕ್ಷೆ ಮಾಡಿ ಸರಿ ತಪ್ಪು ಸಾಧಕ ಬಾಧಕಗಳನ್ನ ನೋಡೋಣ, ಆಮೇಲೆ ಕ್ರಮ ಕೈಗೊಳ್ಳಿ. ಇಷ್ಟು ಆತ್ರವಾಗಿ ನೀವು ಕ್ರಮ ಕೈಗೊಂಡಿದ್ದೀರಿ ಅಂದಮೇಲೆ ನಮ್ಮ ಬಗ್ಗೆ ನಿಮ್ಗೆ ಕಾಳಜಿ ಒಂಚೂರು ಇಲ್ಲ ಅಂತ. ಯಾಕಂದ್ರೆ ನೀವೇನ್ ಹೇಳ್ತೀರಿ, ನೀವೇನ್ ಮಾಡ್ತೀರಿ, ನಾವು ಅದಕ್ಕೆ ತಯಾರಾಗಿದ್ದೀವಿ, ನಾವು ಅನುಭವಿಸ್ತೀವಿ ಅಂತ ನೀವು ಅನ್ಕೊಂಡಿದ್ದೀರಿ. ನಮ್ಗೆ ನಿಮ್ಮ ಅವಶ್ಯಕತೆ ಅಲ್ಲ ಸರ್, ನಿಮಗೆ ನಮ್ಮ ಅವಶ್ಯಕತೆ ಇದೆ. ಯಾಕಂದ್ರೆ 92% ಓಟನ್ನ ನಾವು ಏನ್ ಹಾಕಿದ್ದೀವಿ ಅದು ತಮಗೆ ಚೆನ್ನಾಗಿ ತಿಳಿದಿದೆ. ಆದುದರಿಂದ ನಾವು ಪದೇ ಇಷ್ಟೇ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಕ್ಕೂ ಇಷ್ಟೇ ಉದ್ದೇಶ. ನೀವು ನಸೀರ್ ಅಹಮದ್ನೇ ಆಗಲಿ, ನಸೀರ್ ಅಹಮದ್ ಸಾಬ್ರವರೇ ಆಗಲಿ, ಅಬ್ದುಲ್ ಜಬ್ಬಾರ್ ಸಾಬ್ರವರೇ ಆಗಲಿ, ತಾವೇನ್ ಕ್ರಮವನ್ನು ಕೈಗೊಂಡಿದ್ದೀರಿ ಅದು ಅತಿ ಶೀಘ್ರವಾಗಿ ಒಂದು ಲೆಟರ್ನ ಬರೀತಾರೆ ನಮ್ಮ ಉನ್ಮಾಕರಾಮ್. ನಿಮ್ಗೆ 23ಕ್ಕೆ ನಿಮ್ಗೆ ನಮ್ಮ ಉನ್ಮಾಕರಾಮ್ ಬೇಕಾದಾಗ ಅವ್ರು ಕರೆದಾಗ ಎಲ್ಲ ಮೀಟಿಂಗು ಎಲ್ಲ ಪ್ರತಿಯೊಂದೂ ಆಗಿದೆ. ಈಗ ನಮ್ಮ ನೋವಾಗಿದೆ, ಅದ್ರ ಇದಕ್ಕೆ ಒಂದು ಹೈಕಮಾಂಡ್ ಒಂದು ಪತ್ರ ಬರೆದ್ರೆ ಅದ್ರ ಒಂದು ಉತ್ತರ, ಸಿಂಪಲ್ ಒಂದು ಉತ್ತರನೂ ಏನು ಇಲ್ಲ ಅಂದಮೇಲೆ, ಆಮೇಲೆ 136 ಕ್ಷೇತ್ರಗಳಲ್ಲಿ MLA ಏನ್ ಗೆದ್ದಿದ್ದಾರೆ, ಆ 136 ಕ್ಷೇತ್ರಗಳ MLAಗೂ ನಂದೊಂದು ಮನವಿ, ನೀವೆಲ್ಲ ಗೆಲ್ಲಲಿಕ್ಕೆ ಇವತ್ತೆಲ್ಲ ನೀವು MLA ಶಾಸಕರು ಅಂತ ನೀವೇನು ಹೇಳಿಸ್ಕೊತಾ ಇದ್ದೀರಿ, ಎಲ್ಲಾ ಸಮಾಜದವರದ ಕೊಡುಗೆ ಇದೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.